ಎರಡನೇ ಬಾರಿಗೆ ಸತ್ಯಾಗ್ರಹವನ್ನು ಅದು ಉಪ ಸತ್ಯಾಗ್ರಹ ನಂಬಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಡಿ ಸಿ ಅವ್ರ ಜೊತೆ ಚರ್ಚೆನೂ ಕೂಡ ಆಗಿತ್ತು. ನಾನು ಡಿ ಸಿ ಅವರು, ಎ ಸಿ ಅವರು, ತಹಶೀಲ್ದಾರು ಮತ್ತು ಇವೆಲ್ಲ ಮುಖಂಡರು ಕೂಡ ಅವ್ರು ಬಂದು ಮಾತಾಗಿತ್ತು. ತಾವು ನಮ್ಮ ಭೂಮಿನ ಯಾಕೆ ತೊಗೊಂಡ್ರಿ, ಬೇರೆ ಕಡೆ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆ ಇಟ್ಟಿದ್ದೀರಿ ಡಿ ಸಿ ಅವ್ರ ಮುಂದೆ. ಇಲ್ಲ, ಹಿಂದೇನೂ ಕೂಡ ಈಗಾಗಲೇ ಅದಕ್ಕೆ ಮಾಡಬೇಕು ಅಂತ ಮಂಜೂರಾತಿ ಕೊಟ್ಟಿದ್ವಿ, ಸ್ಥಳಾಂತರ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೇನೋ ನೋಡ್ತೀವಿ, ಸ್ಥಳಾಂತರ ಮಾಡ್ಸೋಕ್ಕೆ ಸಾಧ್ಯ ಆದ್ರೆ ಸ್ಥಳಾಂತರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಅದಾದಮೇಲೆ ಅಧಿವೇಶನ ಆದಮೇಲೆ ಮತ್ತೊಂದು ಸಭೆಯನ್ನು ಕರೆಯೋಣ ಅಂತ ಹೇಳಿದ್ದೆ ಮತ್ತು ಡಿ ಸಿ ಅವ್ರ ಜೊತೆ ನಿರಂತರವಾಗಿ ಮಾತನಾಡಿದೆ. ನಾನು ಡಿ ಸಿ ಅವ್ರ ಜೊತೆ, ತಹಶೀಲ್ದಾರು ಮತ್ತು ಎ ಸಿ ಅವ್ರ ಜೊತೆ ಮಾತನಾಡಿದೆ. ಇಲ್ಲ, ಅದು ವರದಿ ಬೇರೆ ಬೇರೆ 5 ಕಿಲೋಮೀಟ್ರ್ ಮೇಲೆ ಇರೋದ್ರಿಂದ ಸಾಧ್ಯ ಆಗ್ತಾ ಇಲ್ಲ, ಅದಕ್ಕೆ ಬ್ಯಾಡ್ರಿ, ಅದು ಪರ್ಯಾಯ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಹೇಳಿರ್ತಕ್ಕಂಥ 2 ಅಂಶಗಳನ್ನು ಹೇಳಿದ್ರಿ ಇವಾಗ. ಒಂದು ಕೊಡ್ಬೇಕಿಲ್ಲ ಅಂದರೆ ಇನ್ನೊಂದು ಇರ್ತಕ್ಕಂಥ ನಮ್ಗೆ ಅಷ್ಟೇ ಹಾಕೊಂಡ್ರೆ ಅವ್ರನ್ನು ಯಾಕಂದ್ರೆ ಅಷ್ಟು ಕೂಡ ತಗೊಂಡ್ರೆ 60 ಎಕರೆ ಅಂತಕ್ಕಂಥದ್ದು ಅದಕ್ಕೆ ಅವ್ರು ಬದ್ಧರಾಗಿದ್ದಾರೆ. ಡಿ ಸಿ ಅವರು 60 ಎಕರೆ ತಗೊಂತೀವಿ ನಾವು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಇವತ್ತು ಈಗ ಡಿ ಸಿ ಅವ್ರಿಗೆ ಮಾತನಾಡ್ತೀವಿ, ಅವ್ರು ನಾವು ಕಲ್ತು ಡಿ ಸಿ ಅವ್ರಿಗೆ ಮಾತನಾಡ್ತೀವಿ. ಖಂಡಿತವಾಗಿ ನೀವೇನೊಂದು ಪರ್ಯಾಯ ಹೇಳಿದ್ರು ಅವ್ರು 2 ಎಕರೆ ಇರ್ತಕ್ಕಂಥವ್ರು ಹೆಚ್ಚುವರಿ ಇರ್ತಕ್ಕಂಥದ್ದನ್ನು ಇವರಿಗೆ ಒಟ್ಟು ಉಣ್ಣೋದಕ್ಕೊಂದು ತುಂಡು ಭೂಮಿ ಕೂಡ ಇಲ್ಲ, ಇವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತಕ್ಕಂಥದ್ದು ಹೇಳಿ ಖಂಡಿತವಾಗಿ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋ ಈಗ ತಗೊಳಕ್ಕೆ ಸಾಧ್ಯ ಆಗುತ್ತೆ ಇವರಿಂದ. ಆದರೆ ಕೊಡೋದಕ್ಕೆ ಇವ್ರಿಗೆ ಬರೋದಿಲ್ಲ, ಗಾರ್ಯಾಣ ಅಂತ ಇರೋದ್ರಿಂದ ಕೊಡೋಕ್ಕೆ ಗಾರ್ಯಾಣ ಮತ್ತು ಫಾರೆಸ್ಟ್ ಅಂತ ಬರೋದಕ್ಕೆ ಕೊಡೋಕ್ಕೆ ನಮಗೆ ಕೂಡ ಸಾಧ್ಯ ಇಲ್ಲ. ಈಗೇನು ಕರೆಪ್ನವ್ರು ಹೇಳಿದ್ರೆ ಇಲ್ಲ ಗಾರ್ಯಾಣ ಇರ್ತಕ್ಕಂಥದ್ದು ಸರ್ಕಾರಿ ಮಾಡ್ಬೋದು ಅಂತ ಹೇಳಿದಾರೆ, ಆದೇಶ ಇದೆ ಅಂತಕ್ಕಂಥದ್ದು ಕೂಡ ತಾವು ಹೇಳಿದ್ದೀರಿ. ಅವ್ರಿಗೆ ಏನಿಲ್ಲ ಅಂತ ಎ ಸಿ ಅವ್ರು ಹೇಳ್ತಿದ್ದಾರೆ. ಖಂಡಿತವಾಗಿ ಅದನ್ನು ಕೊಟ್ಟು ನಾನು ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದು ಅಂದರೆ ಖಂಡಿತವಾಗಿ ತಾವು 2-3 ಯಾರು ಬರ್ರಿ, ಡಿ ಸಿ ಜೊತೆ ಮಾತನಾಡಿ ಏನಾಗುತ್ತೆ ಅಂತಿಮ ಆಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳೋಣ. ಆದೇಶ ಮಾಡಿಸಿದ್ದಾರೆ, ಅವರಿಗೆ ಡಾಟಾದಲ್ಲಿ ಬಂದಿದೆ, ಅವರು ಮುಚ್ಚಿಡ್ತಾರ, ನಿಮಗೆ ತೋರ್ಸಕ್ ಹೇಳಿ ಅವ್ರು ತೆಗಿದೆ ಬಂದಿದೆ ಸರ್, ನಾವು ತೋರಿಸಿದ್ರೆ ಅವರು ಆಮೇಲೆ ಚೆಕ್ ಮಾಡ್ತಾರ. ಅವರು ತಕ್ಷಣ ಕೊಡಕ್ ಆಗೋದಿಲ್ಲ, ನಾವು ತರಿಸ್ಬೇಕಲ್ಲ, ಖಂಡಿತ ತರಿಸ್ಕೊಡ್ರಿ, ಪ್ರಶ್ನೆ ಇಲ್ಲ. ಏನಾಗಿದೆ ಅದು ವರ್ಕ್ ಸ್ಟಾಪ್ ಮಾಡ್ಸಕ್ ಆಗೋದಿಲ್ಲ, ಈಗ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಮಾಡಕ್ ಆಗೋದಿಲ್ಲ. ಪರ್ಯಾಯ ವ್ಯವಸ್ಥೆ ನಾವು ಕೊಡಕ್ಕೂ ಬರೋದಿಲ್ಲ. ಅಪ್ಸತ್ಯಾಗ ಅವ್ರು ಯಾರ್ಯಾರು ವಾಪಸ್ ತಗೋತೀವಿ ಸರ್ವೆ ಮಾಡಿ, ನೀವು ಬೇಕು ನಿಮ್ಗೆ ಇದ್ರೊಳಗಡೆ 2 ರೂಪಾಯಿ ಯಾರಾದ್ರು ಮಾಡ್ಕೊಳಕ್ಕೆ ನೀವು ಆದೇಶ ಇದು ಮಾಡ್ಬೋದು ಸರ್. ನಾನು ಅದನ್ನು ಕೂಡ ಹೇಳಕ್ ಬರಲ್ಲ ಅಂತ ಡಿ ಸಿ ಮಾಡಿಕೊಡ್ರಿ. 5 ಕಿಲೋಮೀಟರ್ ದೂರ ಐತೆ ಅಂತ ಸಾಹೇಬ್ರಿಗೆ ಹೇಳ್ಯಾರ, ಅವ್ರಿಗೆ ಗೊತ್ತಿರಲ್ಲ ಅಲ್ಲಿ.